ಹಲೋ, ವೆಲ್ಕಮ್ ಟು teamtbite. ನಾನು ಹೇಮಲತಾ. ಇವತ್ತು ಆಲೂ ಕಬಾಬ್ ಹೇಳ್ಕೊಡ್ತಾ ಇದ್ದೀನಿ. ಇದೇ ಥರ ಹೊಸ ಹೊಸ ವಿಡಿಯೋಗಳು ನೋಡಬೇಕು ಅಂದರೆ teamtbite ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಆಲೂ ಕಬಾಬ್ ಮಾಡೋದಕ್ಕೆ ಆಲೂಗಡ್ಡೆ 4 ಸಿಪ್ಪೆ ತಕ್ಕೊಂಡು ಈ ಥರ ಹಚ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋದು ಕಾರ್ನ್ಫ್ಲೋರ್ 2 ಸ್ಪೂನು, ಮೈದಾ ಹಿಟ್ಟು 2 ಸ್ಪೂನು, ಬಿರಿಯಾನಿ ಮಸಾಲ 1 ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಮೆಣಸಿನ್ಕಾಯಿ ಪೌಡ್ರು ಮನೆಯಲ್ಲೇ ಮಾಡಿರೋದು 2 ಸ್ಪೂನು, ಪುದೀನ 1/4 ಬಟ್ಲು, ಕೊತ್ತಂಬರಿ ಸೊಪ್ಪು 1/4 ಬಟ್ಲು, ನಿಂಬೆಹಣ್ಣು ಸ್ವಲ್ಪ ರುಚಿಗೆ ತಕ್ಕಷ್ಟು, ಹಸಿಮೆಣಸಿನ್ಕಾಯಿ 2, ಕರಿಬೇವು ಒಂದು 8 ಎಲೆ 10 ಎಲೆ ಹಾಕ್ಕೊಬೋದು. ಆಲೂ ಕಬಾಬ್ ಮಾಡೋದಕ್ಕೆ ಕರಿಬೇವು 10, 2 ಹಸಿಮೆಣಸಿನ್ಕಾಯಿ, 1/4 ಕಪ್ಪು ಪುದೀನ, 1/4 ಕಪ್ಪು ಕೊತ್ತಂಬರಿ ಸೊಪ್ಪು. ಇದೆಲ್ಲ ಅರ್ಧಂಬರ್ಧ ಜಜ್ಕೊಳ್ಳೋಣ. ಈ ಥರ ಜಜ್ಕೊಬೇಕು. ಆಲೂ ಕಬಾಬ್ ಮಾಡೋದಕ್ಕೆ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋಣ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಸ್ಪೂನು ಮೈದಾ ಹಿಟ್ಟು, 2 ಸ್ಪೂನು ಕಾರ್ನ್ಫ್ಲೋರ್ ಹಿಟ್ಟು, 1 ಸ್ಪೂನು ಬಿರಿಯಾನಿ ಮಸಾಲೆ, 2 ಸ್ಪೂನು ಮೆಣಸಿನ್ಕಾಯಿ ಪೌಡ್ರು ಮನೆಯಲ್ಲೇ ಮಾಡ್ಕೊಂಡಿರೋದು, ನಾವು ಜಜ್ಜಿಟ್ಕೊಂಡಿರೋದು ಕರಿಬೇವು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ನಿಂಬೆಹಣ್ಣು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು, ಉಪ್ಪು, 2 ಸ್ಪೂನ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ಪೂನ್ ನೀರು ಹಾಕೋಣ. 4 ಸ್ಪೂನ್ ನೀರು ಬೇಕಾಗುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಆಗಿದೆ. 1 ಅವರ್ ನೆನೆಸಿಡೋಣ. ಆಲೂ ಕಬಾಬು 1 ಅವರ್ ನೆಂದಿದೆ. ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ಕರ್ದಿದ್ದಾಗಿದೆ.